ಮಲ್ಲಿಗೆ ಹೂವು ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ. ನೋಡ್ತಾ ಇದ್ದೀರಿ ಇವತ್ತಿನ ಪೂಜೆಗೆ ಪ್ರಸಾದಕ್ಕಾಗಿ ರೆಡಿಯಾಗಿರುವಂಥ ಸಾಮಗ್ರಿಗಳು. ಹಾಗೆ ಈ ವಿಡಿಯೋ ಜೊತೆಗೆ ನಮ್ಮನೆಯವ್ರಿಗೆ ಇಷ್ಟ ದೇವತೆ ಅಂತ ಹೇಳಬಹುದು. ನಮ್ಮ ಹುಣಸೂರಿಗೆ ಬಂದಾಗ ನಾವು ಬೆಂಗಳೂರಲ್ಲಿದ್ವಿ ಅಲ್ವಾ, ಮೈಸೂರಲ್ಲಿದ್ದೀವಿ ಅಲ್ವಾ, ಅದಾದಮೇಲೆ ನಾವು ಹುಣಸೂರಿಗೆ ಬರ್ತಾ ಇದ್ವಿ. ಬಂದ ಮೇಲೆ ಇಲ್ಲಿ ಅಮ್ಮನವ್ರ ದರ್ಶನ ಮಾಡಿದ್ರೆ ನಮ್ಮ ಮನೆಯವರು ಬೆಳಗಿನ ಸಮಯ ಎಲ್ಲೂ ಸಹ ಹೋಗ್ತಿರ್ಲಿಲ್ಲ. ಅಮ್ಮನವರ ಸಾನ್ನಿಧ್ಯದ ವಿಭೂತಿ ನಮ್ಮನೆಯವರ ಹಣೆ ಮೇಲೆ ಯಾವಾಗಲೂ ಚೆನ್ನಾಗಿದ್ದೀವಿ. ಬನ್ನಿ, ನಮ್ಮನೆಯವರ ಇಷ್ಟ ದೇವತೆ ಶುಕ್ರವಾರ ಯಜಮಾನರ ತುಂಬಾ ವಿಶೇಷ ಅಂತ ಹೇಳ್ಬೋದು. ಆಷಾಢ ಶುಕ್ರವಾರಗಳಲ್ಲಿ ಒಂದು ದಿನ ನೋಡಿ ಮಹಾಲಕ್ಷ್ಮಿಗೆ ನೀವು ಈ ಒಂದು ಪ್ರಸಾದನ ನೈವೇದ್ಯ ಇಟ್ಟು ಅಮ್ಮನವ್ರಿಗೆ ನೀವು ರಾಹುಗಾಲದಲ್ಲಿ ಪೂಜೆ ಮಾಡೋದ್ರಿಂದ, ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ತುಂಬ ವಿಶೇಷ ಫಲನ ಪಡ್ಕೋಬಹುದು. ನಾನು ಈ ಶುಕ್ರವಾರ ಮಾಡ್ತಾ ಇದ್ದೀನಿ. ಆಲ್ರೆಡಿ ರೆಡಿ ಆಗಿದೆ, ನೋಡ್ತಾ ಇದ್ದೀರಲ್ಲ. ಸಕ್ಕರೆ ಪೊಂಗಲ್ ಮಾಡಿ ಅಮ್ಮನವ್ರಿಗೆ ರಾಹುಗಾಲದಲ್ಲಿ ಅರ್ಪಣೆ ಮಾಡಿ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳೋದ್ರಿಂದ ಅಮ್ಮನವರ ಕೃಪಾ ಕಟಾಕ್ಷ ಹಾಗೂ ನಮ್ಮ ಮನೆಯಲ್ಲಿ ಸ್ಥಿರ ಮಹಾಲಕ್ಷ್ಮಿಯಾಗಿ ನಿಲ್ಲುವಂಥದ್ದು, ಲಕ್ಷ್ಮೀ ನಾರಾಯಣರೊಟ್ಟಿಗೆ ಸ್ಥಿರವಾಗಿ ನಿಲ್ಲುವಂಥದ್ದು. ಸಕ್ಕರೆ ಪೊಂಗಲ್ ಮಾಡಿದ್ದೀನಿ. ಅಮ್ಮನಿಗೆ ಮಲ್ಲಿಗೆ ಹೂವನ್ನು ಅರ್ಪಣೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ತೀನಿ. ಪೂಜೆ ಎಲ್ಲ ಮುಗಿಸಿ ಬರ್ತೀನಿ. ಬಂದು ನಮ್ಮ ಪಕ್ಕದಲ್ಲೇ ನಮ್ಮ ಹಿಂದುಗಡೆ ರೋಡಲ್ಲೇ ಇರುವಂತಹ ನಮ್ಮ ಗ್ರಾಮ ದೇವತೆ ಮುತ್ತುಮಾರಿಯಮ್ಮನವರ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬೇಗ ಬೇಗ ರೆಡಿ ಆಗ್ತೀನಿ. ಸ್ಯಾರಿನ ಹಾಕೋಬೇಕು ಅಂತ ತೆಗೆದಿಟ್ಟಿದ್ದೆ. ತುಂಬ ಎಮರ್ಜೆನ್ಸಿ ಕೆಲಸ ಕೂಡ ಬಂತು ಬ್ಯಾಂಕಿಗೆ ಸಂಬಂಧಪಟ್ಟಂತೆ. ಆದ್ದರಿಂದ ಇವತ್ತು ಕೆಂಪು ಡ್ರೆಸ್ಸನ್ನ ಹಾಕ್ಕೊಂಡಿದ್ದೀನಿ. ಏನಕ್ಕ ಶುಕ್ರವಾರ ಸ್ಯಾರಿ ಹಾಕ್ಕೊಂಡಿಲ್ಲ ಅಂತ ಅನ್ಕೋಬೇಡಿ, ಸ್ಯಾರಿ ಉಟ್ಕೋಬೇಕು ಅಂತಲೇ ತೆಗೆದಿಟ್ಕೊಂಡಿದ್ದೆ. ಸ್ವಲ್ಪ ಸಮಯದ ಅಭಾವದಿಂದ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಬನ್ನಿ, ಅಮ್ಮನವರ ದರ್ಶನ ಕೂಡ ಮಾಡಿಸ್ತೀನಿ ನಿಮಗೆ. ಈಗ ನಮ್ಮ ಮನೆ ದೇವರ ಪೂಜೆ, ಮಹಾಲಕ್ಷ್ಮಿ ಪೂಜೆ, ನನ್ನ ಅಂತರಂಗ ದೈವ ರಾಯರ ನಾಮಸ್ಮರಣೆಯೊಂದಿಗೆ ದಿನಾಚರಿ ಪೂಜೆ ಮುಗಿಸ್ಕೊಂಡು ಬಂದು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಬಂದಿರುವಂಥವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹೈಪ್ ಅನ್ನುವಂಥ ಪಾಯಿಂಟು ಸಹ ಹಾಕ್ಕೊಡಿ. ಸ್ನಾನ ಮಾಡ್ಕೊಬಂದವಳು ಒಂದಿಷ್ಟು ಮಾಯಿಶ್ಚರೈಸರ್ ಹಚ್ಕೊಂಡು ಬಂದು ಬೇಗ ಬೇಗ ನೈವೇದ್ಯ ರೆಡಿ ಮಾಡಿದೆ. ಈಗ ದೇವ್ರ ಮನೆಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಬಂದು ಮುತ್ತುಮಾರಮ್ಮನವರ ದರ್ಶನ ಮಾಡ್ಕೊಂಬರೋಣ. ಬನ್ನಿ, ಬಂದು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ಬನ್ನಿ. ಹಾಗೆ ಇನ್ನೊಂದು ಪೊಂಗಲ್ ಹೇಗೆಲ್ಲ ರೆಡಿ ಆಯಿತು ಅಂತ ಒಂದೆರಡು ಕ್ಲಿಪ್ಪಿಂಗ್ಸ್ನ ಹಾಕಿ ನಾನು ದೇವ್ರ ಮನೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಸ್ನೇಹಿತರೆ, ನೋಡ್ತಾ ಇದ್ದೀರಿ ಹೆಸರು ಬೇಳೆ ಮತ್ತು ಅಕ್ಕಿನ ವಿಸಿಲ್ ಹಾಕ್ಸ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಇವಾಗ ನಾನು ತುಪ್ಪ ಹಾಕಿ ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸಕ್ಕರೆ ಪೊಂಗಲ್ಲು ಮಹಾಲಕ್ಷ್ಮಿಗೆ ಪ್ರಿಯವಾದದ್ದು. ಮುಂದಿನ ಶುಕ್ರವಾರ ಕೂಡ ಸಿಗುತ್ತೆ. ನೀವು ಒಂದು ದಿನನಾದರೂ ಸಹ ಅಮ್ಮನವ್ರಿಗೆ ರಾಹುಗಾಲದಲ್ಲಿ ಸಕ್ಕರೆ ಪೊಂಗಲನ ನೈವೇದ್ಯ ಇಟ್ಟು ನಿಮ್ಮ ಕೈಲಾದಂಥ ಮಂತ್ರಗಳು, ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಮಂತ್ರಗಳನ್ನ ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಈಗ ನಾನು ಒಂದು ಗ್ಲಾಸ್ ಹಾಲು ಸಹ ಹಾಕ್ತಾಯಿದ್ದೀನಿ. ಹಾಲನ್ನು ಹಾಕಿ ಕ್ಷೀರಾನ್ನ ಮತ್ತು ಸಕ್ಕರೆ ಪೊಂಗಲ್ ಎರಡು ರೀತಿಯೂ ಸಹ ಇದನ್ನು ನಾವು ಅಮ್ಮನವ್ರಿಗೆ ನೈವೇದ್ಯ ಕೊಟ್ಟಂತೆ, ನೈವೇದ್ಯ ಇಟ್ಟಂತೆ ಆಗುತ್ತೆ. ನಾನಿವಾಗ ಒಂದು ಗ್ಲಾಸ್ ಸಕ್ಕರೆ ಸಹ ಹಾಕ್ತಾಯಿದ್ದೀನಿ. ಹಾಕಿ ಒಂದೆರಡು ಕುದಿ ಚೆನ್ನಾಗಿ ಕುದಿಸೋಣ. ಆ ಗ್ಲಾಸ್ ಕೆಳಗಡೆ ದ್ರಾಕ್ಷಿ ಕೂಡ ಅಂಟ್ಕೊಂಡಿತ್ತು, ಗೊತ್ತಾಗಿಲ್ಲ, ಬೀಳ್ತು ನೋಡಿ. ಇವಾಗ ಸಕ್ಕರೆ ಒಂದು 5 ನಿಮಿಷಕ್ಕೆ ಕರಗುತ್ತೆ. ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ. ಪಕ್ಕದಲ್ಲಿ ದ್ರಾಕ್ಷಿ ಗೋಡಂಬಿ ಸಹ ತುಪ್ಪದಲ್ಲಿ ಫ್ರೈ ಆಗ್ತಾ ಇದೆ. ಸಕ್ಕರೆ ಪೊಂಗಲ್ಲು ಬಿಸಿ ಬಿಸಿ ಇದ್ದಾಗ ಅಷ್ಟು ಘಮ ಅರೋಮ ಸಹ ಇರುತ್ತೆ. ಮಹಾಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯ ಅಂತ ಹೇಳಬಹುದು. ನೋಡಿ, ಬ್ರೌನ್ ಕಲರಲ್ಲಿ ಚೆನ್ನಾಗಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಫ್ರೈ ಆಯಿತು. ಇಲ್ಲಿ ಸಕ್ಕರೆ ಹಾಕಿದ್ಮೇಲೆ ಚೆನ್ನಾಗಿ ಕುದೀತಾ ಇದೆ. ಈಗ ಕುದ್ದು ಸಹ ಆಗಿದೆ. ಇವಾಗ ದ್ರಾಕ್ಷಿ ಗೋಡಂಬಿ ಫ್ರೈ ಆಗಿರುವಂಥದ್ದನ್ನು ಸಕ್ಕರೆ ಪೊಂಗಲ್ಗೆ ಹಾಕೋಣ. ಈ ಸಕ್ಕರೆ ಪೊಂಗಲ್ಗೆ ದ್ರಾಕ್ಷಿ ಗೋಡಂಬಿ ತುಪ್ಪ ಹಾಕಿದ ಮೇಲೆ ಬರುವಂಥ ಅರೋಮ ಅದ್ಭುತ ಅಂತ ಹೇಳಬಹುದು. ನೋಡ್ತಾ ಇದ್ದೀರಿ. ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಏಲಕ್ಕಿ ಪೌಡ್ರು ಸಹ ಹಾಕ್ತಾಯಿದ್ದೀನಿ. ಸಕ್ಕರೆಯೊಂದಿಗೆ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೆ, ಅದು ಸಹ ಹಾಕ್ತಾಯಿದ್ದೀನಿ. ಹಾಕಿ ಒಂದು 5 ರಿಂದ 10 ನಿಮಿಷ ಕುದಿಸ್ಬೇಕು. ಚೆನ್ನಾಗಿ ಕುದ್ದ ಮೇಲೆ ಅಮ್ಮನವ್ರಿಗೆ ನೈವೇದ್ಯ, ಮನೆ ದೇವರಿಗೆ ಹಾಗೂ ಲಕ್ಷ್ಮೀ ನಾರಾಯಣರೊಟ್ಟಿಗೆ ಇರುವಂತಹ ಲಕ್ಷ್ಮಿನ ಆರಾಧನೆ ಮಾಡ್ತಾ ಅಮ್ಮನವರಿಗೆ ಪ್ರಸಾದ ನೈವೇದ್ಯ ಇಟ್ಟು ಪೂಜೆ ಮುಗಿಸೋಣ. ಅದರಲ್ಲೂ ರಾಹುಗಾಲದಲ್ಲಿ 10:30 ರಿಂದ 12:30 ಒಳಗಡೆ ಶುಕ್ರವಾರ ಅಮ್ಮನವ್ರಿಗೆ ನೈವೇದ್ಯ ಅರ್ಪಣೆ ಮಾಡೋದು ತುಂಬ ವಿಶೇಷ ಅಂತ ಹೇಳಬಹುದು. ಹಾಗೆ ಅಮ್ಮನವರಿಗೆ ಕೆಂಪು ಹೂವು ಹೇಗೆ ಪ್ರಿಯವಾದದ್ದು
ಮಲ್ಲಿಗೆ ಸಹ ಅಮ್ಮನವ್ರಿಗೆ ಪ್ರಿಯವಾದದ್ದು. ಮಹಾಲಕ್ಷ್ಮಿಗೆ ಲಕ್ಷ್ಮಿಗೆ ಮಲ್ಲಿಗೆ ಅರ್ಪಣೆ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಪೊಂಗಲ್ಲು ನಮ್ಮ ಕುಲದೇವ್ರಿಗೆ ಹಾಗೂ ಮಹಾಲಕ್ಷ್ಮಿಗೆ ಸಪ್ರೇಟಾಗಿ ನಾನು ಪ್ರಸಾದನ ನೈವೇದ್ಯನ ಇಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಸಕ್ಕರೆ ಪೊಂಗಲ್ಲು. ಪೂಜೆಯೆಲ್ಲ ಮುಗಿಸ್ತೀನಿ. ಪೂಜೆಯೆಲ್ಲ ಮುಗಿಸಿ ರೆಡಿಯಾಗಿ ನಮ್ಮ ಗ್ರಾಮ ದೇವತೆಯ ದರ್ಶನ ಕೂಡ ನಿಮಗೆ ಇವತ್ತು ಈ ವಿಡಿಯೋ ಮೂಲಕ ಮಾಡಿಸ್ತೀನಿ. ಅದರಲ್ಲೂ ಚಾಮುಂಡೇಶ್ವರಿಗೆ ನಮ್ಮ ಹುಣಸೂರಿನಲ್ಲಿ, ಮೈಸೂರಿನಲ್ಲಿ ತುಂಬ ಕಡೆ ಅಮ್ಮನವರ ಪೂಜೆ ಪುನಸ್ಕಾರದೊಂದಿಗೆ ಪ್ರಸಾದ ವಿತರಣೆ ಕೂಡ ತುಂಬ ಕಡೆ ನಡೀತು. ಇವತ್ತು ಚಾಮುಂಡೇಶ್ವರಿ ಅಮ್ಮನವ್ರಿಗೆ ಮುಂದಿನ ಬರುವಂಥ ಅವರ ಜನ್ಮೋತ್ಸವ ದಿನವೂ ಅಷ್ಟೇ, ಶುಕ್ರವಾರಗಳಲ್ಲೂ ಅಷ್ಟೇ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಗೂ ಸಹ ವಿಶೇಷ ಪೂಜೆಗಳನ್ನ ನಮ್ಮ ಪ್ರಾಂತ್ಯಗಳಲ್ಲಿ ಮಾಡುವಂಥದ್ದು. ಸೇವಂತಿಗೆ ಹೂವು, ರೋಸು ಮತ್ತು ಕಾಕಡ ಹೂವು ಕೂಡ ಚೆನ್ನಾಗಿತ್ತು, ತೊಗೊಂಡಿದ್ದೆ. ಪೂಜೆ ಎಲ್ಲ ಮುಗಿಸಿ ಬರ್ತೀನಿ. ಸ್ನೇಹಿತರೆ, ಆಯಿತು, ಮನೆಯಲ್ಲೆಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮುಗಿದಾಯಿತು. ಬನ್ನಿ ನಮ್ಮ ಗ್ರಾಮ ದೇವತೆಯ ದರ್ಶನ ಮಾಡಿಕೊಂಡು ಬರೋಣ. ಬಂದ ಮೇಲೆ ಅದೇ ಅಲ್ಲಿ ವಿಡಿಯೋನ ಕ್ಲಿಪ್ಪಿಂಗ್ಸ್ಗಳನ್ನ ತಗೊಳ್ತೀನಿ. ಬ್ಯಾಂಕ್ ಒಳಗೆ ಹೋಗೋದಿದೆ, ಮೈಸೂರಿಗೆ ಹೋಗೋದಿದೆ. ನನ್ನ ತಮ್ಮ ಬರ್ತಾ ಇದ್ದಾನೆ, ಅವನೊಟ್ಟಿಗೆ ನಾನು ಮೈಸೂರಿಗೆ ಹೋಗೋದಿದೆ. ಇವಾಗ ಫಸ್ಟು ಅಮ್ಮನವ್ರ ದರ್ಶನ ಮಾಡ್ಕೊಳ್ಳೋಣ. ಅಲ್ಲಿ ವಿಡಿಯೋಗಳನ್ನ ಹಾಕ್ತೀನಿ. ಎಷ್ಟಾಗುತ್ತೋ ಅಷ್ಟು ಇವತ್ತಿನ ವಿಡಿಯೋನ ನಿಮಗೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ರೆಡಿ ಆಗಿದ್ದೀನಿ. ಪೂಜೆ ಎಲ್ಲ ಮುಗಿಸಿದ್ದೀನಿ. ನಮ್ಮ ಮನೆಯೆಲ್ಲ ಹೊಗೆ ಕಾಣಿಸ್ತಾ ಇದೆಯಲ್ಲ. ಒಂದು ಸ್ವಲ್ಪ ಧೂಪ ಕೂಡ ಹಾಕಿದ್ದೀನಿ ಮನೆಯಲ್ಲಿ, ಶುಕ್ರವಾರ ಆಗಿರೋದ್ರಿಂದ. ಬನ್ನಿ ಹೋಗಿ ಬರೋಣ. ಹೋಗಿ ದರ್ಶನ ಮಾಡಿಕೊಂಡು, ಅಮ್ಮನವ್ರ ದರ್ಶನ ಮಾಡಿಕೊಂಡು ಬಂದು ಆಮೇಲೆ ನನ್ನ ಕೆಲಸನ ಮುಂದುವರಿಸ್ತೀನಿ. ಆಯಿತಾ? ಬನ್ನಿ, ನನ್ನೊಟ್ಟಿಗೆ ನೀವು ಕೂಡ ಹೋಗಿ ಬರೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣೆ ತ್ರಯಂಬಕೆ ದೇವಿ ಮುತ್ಮಾರಿಯಮ್ಮಾಯ ನಮಃ ಅನ್ನುವಂತೆ ಗ್ರಾಮ ದೇವತೆ ದಿನೇ ದಿನೇ ಭಕ್ತಾದಿಗಳ ಸಮೂಹನೇ ಇಲ್ಲಿ ಸೇರುವಂಥದ್ದು. ಪೂಜೆಗಳು ತುಂಬ ವಿಶೇಷವಾಗಿ, ಅದರಲ್ಲೂ ಅಲಂಕಾರ ಅಂತೂ ತುಂಬ ಅದ್ಭುತವಾಗಿ ಮಾಡ್ತಾರೆ ನಮ್ಮ ದೇವಸ್ಥಾನದ ಅರ್ಚಕರುಗಳು ಅಂತ ಹೇಳಬಹುದು. ಹಾಗೆ ಎಲ್ಲ ಸಿಬ್ಬಂದಿ ವರ್ಗದವರು ಸಹ ತುಂಬ ಅಚ್ಚುಕಟ್ಟಾಗಿ ಇಲ್ಲಿ ಸೇವೆಗಳನ್ನ ಮಾಡ್ತಾರೆ. ಶುಕ್ರವಾರಗಳಲ್ಲಂತೂ ತುಂಬ ವಿಶೇಷವಾಗಿ, ಆಷಾಢ ಮಾಸದಲ್ಲಂತೂ ಅದ್ಭುತವಾಗಿ ಶುಕ್ರವಾರದ ಪೂಜೆಗಳಿರುತ್ತೆ, ಪ್ರಸಾದ ವಿತರಣೆ ಇರುತ್ತೆ. ಹಾಗೆ ಪ್ರತಿದಿನವೂ ಕೂಡ ಅನ್ನ ದಾಸೋಹನೂ ಕೂಡ ಅಮ್ಮನವರ ಸನ್ನಿಧಾನದಲ್ಲಿ ಇರುವಂಥದ್ದು. ಮುತ್ಮಾರಿಯಮ್ಮ ತುಂಬ ಪವರ್ಫುಲ್ ಶಕ್ತಿ ದೇವತೆ, ನಮ್ಮ ಹುಣಸೂರಿನ ಗ್ರಾಮ ದೇವತೆ ಅಂತ ಹೇಳ್ಬೋದು. ನೋಡ್ತಾ ಇದ್ದೀರಿ, ಜೋಳದ ಒಂದು ಅಲಂಕಾರ ಸಹ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇತ್ತು. ಜನ ತುಂಬ ಸೇರ್ತಾ ಇದ್ರು. ಕ್ಯೂ ಅಲ್ಲಂತೂ ನಮ್ಮ ಹುಣಸೂರು ಅಲ್ಲದೇ ಅಕ್ಕಪಕ್ಕದ ಗ್ರಾಮಗಳಿಂದಲೂ ಕೂಡ ತುಂಬ ಜನ ಸೇರುವಂಥದ್ದು ಅಮ್ಮನವರ ಸನ್ನಿಧಾನಕ್ಕೆ ಅಂತ ಹೇಳಬಹುದು. ಇವತ್ತು 1008 ಲಡ್ಡು ವಿತರಣೆ ತುಂಬ ವಿಶೇಷವಾಗಿ ಹೇಳ್ಬೋದು. ತಿರುಪತಿ ಹೇಗೆ ಲಡ್ಡು ಗಾತ್ರ ಇರುತ್ತೋ ಅದೇ ರೀತಿ ಲಡ್ಡುಗಳನ್ನ ಇಲ್ಲಿ ಅಮ್ಮನವರ ಹೆಸರಿನಲ್ಲಿ ವಿತರಣೆ ಮಾಡ್ತಾ ಇರೋದು ತುಂಬ ವಿಶೇಷವಾದದ್ದು. ನೋಡಿ, ನೀವೆಲ್ಲರೂ ಸಹ ಕಣ್ತುಂಬಿಸ್ಕೊಳ್ಳಿ. ಅಮ್ಮನವರ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಇರಲಿ ಅಂತ ಹೇಳಿ ನಾವು ಕೂಡ ಕೇಳ್ಕೊಳ್ತಾ ನೋಡ್ತಾ ಇದ್ದೀರಿ. ಅಮ್ಮನವರು ಎಷ್ಟು ಅಲಂಕೃತ ಪ್ರಿಯವಾಗಿ ಅಮ್ಮನವರು ನಮಗೆಲ್ಲರಿಗೂ ಕೂಡ ದರ್ಶನ ಕೊಡ್ತಾ ಇದ್ದಾರೆ. ಗ್ರಾಮ ದೇವತೆ ಮುತ್ತುಮಾರಿ ಅಮ್ಮನವರು. ಹಾಗೆ ಪಕ್ಕದಲ್ಲಿ ಶಿವನ ಒಂದು ಲಿಂಗ ಇರುವಂಥದ್ದು ಸಹ ನಮ್ಮ ಮನೆಯ ದೇವರು ಮೈಲಾರ ಲಿಂಗ. ಹೇಗೂ ಶಿವನ ಒಂದು ಸಂಭೂತರು ಅಂತ ಕೂಡ ಹೇಳಬಹುದಲ್ವ. ಹಾಗೆ ಪಕ್ಕದಲ್ಲಿ ಅಯ್ಯಪ್ಪ ಸ್ವಾಮಿ ಒಂದು ಗರ್ಭಗುಡಿ ಕೂಡ ಇರುವಂಥದ್ದು ನೋಡ್ತಾ ಇದ್ದೀರಿ. ತುಂಬ ಜನ, ಪಕ್ಕದಲ್ಲಿ ನವಗ್ರಹ ದೇವಸ್ಥಾನ ಆಗಲಿ, ಹಾಗೆ ಅಶ್ವತ್ಥ ವೃಕ್ಷ ಆಗಲಿ ಎಲ್ಲ ಇರೋದ್ರಿಂದ ದಿನೇ ಹೆಚ್ಚು ಭಕ್ತಾದಿಗಳು ಅಮ್ಮನವರ ಸನ್ನಿಧಾನಕ್ಕೆ ಬರ್ತಾ ಇರುವಂಥದ್ದು. ಅಮ್ಮನವರಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಇವರು ಬಡವರು, ಅವರು ಶ್ರೀಮಂತರು, ಇವರು ರೇಷ್ಮೆ ಸೀರೆ ಉಟ್ಕೊ ಬಂದಿರೋರು, ಇವರು ಆರ್ಡಿನರಿ ಸೀರೆ ಉಟ್ಕೊ ಬಂದಿರೋರು ಮಾತ್ರ ಒಲಿಬೇಕು ಅಂತ ಹೇಳಿ ಅಮ್ಮನವರಲ್ಲಿ ಇರೋದಿಲ್ಲ ಅಲ್ವಾ. ಎಲ್ಲ ಭಕ್ತಾದಿಗಳು ಸಹ ಅಮ್ಮನವ್ರಿಗೆ ಮಕ್ಕಳು ಅಲ್ವಾ. ನೀವು ಭಕ್ತಿಯಿಂದ ದೇವಸ್ಥಾನದ ಯಾವುದೇ ಒಂದು ಮೂಲೆಯಲ್ಲಿ ನಿಂತ್ಕೊಂಡ್ರೂ ಸಹ ಅಮ್ಮ ಅಂತ ಕರೆದ್ರೆ ಅವರ ಒಂದು ನಮ್ಮ ಕೂಗು ಅಮ್ಮನವರ ಪಾದಕ್ಕೆ ಖಂಡಿತ ತಲುಪುತ್ತೆ, ಅನುಗ್ರಹ ಖಂಡಿತ ಮಾಡ್ತಾರೆ. ಶಕ್ತಿ ದೇವತೆ ಮುತ್ಮಾರಿ ಅಮ್ಮನವರು ಅಂತ ಹೇಳ್ಬೋದು. ನಾನು ಮುಂದೆನೇ ಹೋಗಿ ಗರ್ಭಗುಡಿಯ ಸನ್ನಿಧಾನ ಹೋಗಿ ವಿಡಿಯೋ ಮಾಡಿದೆ. ನನಗೆ ಅಲ್ಲಿನ ಎಲ್ಲರೂ ಸಹ
ಮಾಡಿ ಅಂತ ಹೇಳಿ ತುಂಬ ಸಪೋರ್ಟ್ ಕೂಡ ಮಾಡ್ತಾರೆ. ಅವ್ರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು ಅವ್ರಿಗೆ ಅಂತ ಹೇಳಬಹುದು. ನಮ್ಮ ಗ್ರಾಮ ದೇವತೆ, ನಮ್ಮೂರಿನ ಗ್ರಾಮ ದೇವತೆ ಅಂದರೆ ಅದ್ಭುತ ಅಂತ ನನಗೆ ಅನಿಸುವಂಥದ್ದು. ನೋಡ್ತಾ ಇದ್ದೀರಿ, ನೀವು ಕೂಡ ಎಲ್ಲರೂ ದರ್ಶನ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೇದು ಮಾಡ್ತಾರೆ. ಪ್ರಾರ್ಥನೆ ಮಾಡ್ಕೊಳ್ಳಿ. ನೀವು ಸಹ ನಿಮ್ಮ ಮೊಬೈಲ್ ಮೂಲಕ ನಮ್ಮ ಗ್ರಾಮ ದೇವತೆ ವೀಕ್ಷಣೆ ಮಾಡ್ತಾ ಇದ್ದೀರಿ. ನೀವು ಕೂತಲ್ಲೇ ಅಮ್ಮನವರ ಒಂದು ದರ್ಶನ ಮಾಡಿಕೊಂಡು ಸಂಕಲ್ಪ ಪೂರ್ವಕವಾಗಿ ಬೇಡ್ಕೊಳ್ಳಿ. ಖಂಡಿತ ನೀವು ನಮ್ಮ ಊರಿಗೆ ಮುತ್ಮಾರಿ ಅಮ್ಮನವರ ಸನ್ನಿಧಾನಕ್ಕೆ ನೀವು ಒಮ್ಮೆ ಬಂದು ದರ್ಶನ ಮಾಡಿ ನಿಮ್ಮ ಅರಿಕೆಗಳು ಏನಿದೆಯೋ ನೀವು ತೀರಿಸಬಹುದು. ನೋಡ್ತಾ ಇದ್ದೀರಿ, ಇದು ಮುಂಭಾಗದಲ್ಲಿ ಒಳಗಡೆ ಹೋಗುವಂಥ ಒಂದು ಜಾಗ. ನೋಡ್ತಾ ಇದ್ದೀರಿ, ಇದು ಮುಂಭಾಗದ ಮುಂಭಾಗ. ಇಲ್ಲಿ ಒಳಗಡೆ ಮುಖ್ಯ ದ್ವಾರ, ದೇವಸ್ಥಾನದ ಮುಖ್ಯ ದ್ವಾರ ಅಂತ ಹೇಳ್ಬೋದು. ನೀವು ಮುಂಚೆ ನೋಡಿದ್ದು ಪಕ್ಕದಲ್ಲಿ ನವಗ್ರಹ ದೇವಸ್ಥಾನಗಳಿರುವಂಥದ್ದು, ಅಶ್ವತ್ಥ ವೃಕ್ಷ ಇರುವಂಥ ಒಂದು ಸನ್ನಿಧಾನ ನೀವು ಗಮನಿಸಿದ್ರಿ. ಇದು ಮುಂಭಾಗ. ಇಲ್ಲಿಂದ ನಾವು ದೇವಸ್ಥಾನದೊಳಗಡೆ ಎಂಟ್ರಿ ಆಗುವಂಥದ್ದು. ಜನ ನೋಡ್ತಾ ಇದ್ದೀರಲ್ಲ, ಹೆಣ್ಮಕ್ಳು ಗಂಡು ಮಕ್ಕಳು ಭೇದ ಇಲ್ಲದೆ ಅಮ್ಮನವರ ದರ್ಶನಕ್ಕೆ ಭಕ್ತಾದಿಗಳು ಸೇರುವಂಥದ್ದು. ತುಂಬಾ ಅಮ್ಮನವರ ಶಕ್ತಿ ಅಪಾರ ಅಂತ ಹೇಳಬಹುದು. ಪ್ರತಿ ಶುಕ್ರವಾರ ನಿಂಬೆಹಣ್ಣಿನ ಆರತಿ ಆಗಲಿ, ಬೆಲ್ಲದ ಆರತಿ ಸಹ ಇಲ್ಲಿ ಒಂದು ವಿಶೇಷ ಅನುಷ್ಠಾನ ಅಂತ ನಾನು ಹೇಳಬಹುದು. ನನಗೆ ದರ್ಶನ ಎಲ್ಲ ಆಯಿತು, ಪ್ರಸಾದ ಕೂಡ ಸಿಕ್ತು. ನನಗೆ ಸ್ವಲ್ಪ ನನ್ನ ಪರ್ಸ್ನಲ್ ಕೆಲಸದ ನಿಮಿತ್ತ ನಾನು ಅರ್ಜೆಂಟು ಸ್ವಲ್ಪ ಮೈಸೂರು ಕಡೆ ಬ್ಯಾಂಕುಗಳಿಗೆ ಹೋಗೋದ್ರಿಂದ ನಾನು ಹೊರಡ್ತಾ ಇದ್ದೀನಿ. ಜಾಕಿ ಸಹ ನನ್ನ ಜೊತೆ ಬಂದಿದ್ದ, ಅಂದರೆ ಜಶ್ವಂತು ಸಹ ಬಂದಿದ್ದ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ಮುಂದಿನ ರೋಡು ಅಂತ ಹೇಳ್ಬೋದು. ಇಲ್ಲಿ ಕಾಳಿಯ ಒಂದು ದರ್ಶನದಲ್ಲಿ ಮುತ್ತುಮಾರಮ್ಮನವರ ಒಂದು ಉತ್ಸಾಹ ಮೂರ್ತಿ ಹೊರಗಡೆ ಇಟ್ಟಿರುವಂಥದ್ದು. ಇಲ್ಲೇ ಮುಂದಕ್ಕೆ ಜಶ್ವಂತ್ ಮನೆ ಇರುವಂಥದ್ದು, ಅಂದರೆ ನನ್ನ ತಂಗಿಯ ಮನೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ರೋಡಲ್ಲಿ ಮುಂದಕ್ಕೇ ಇರುವಂಥದ್ದು. ಈ ಬಿಲ್ಡಿಂಗ್ ಎದುರುಗಡೆ ಕಾಣಿಸ್ತಾ ಇದೆ ನೋಡಿ, ಪಕ್ಕದ ಬಿಲ್ಡಿಂಗೇ ನನ್ನ ತಂಗಿ ಇರುವಂಥದ್ದು. ಇಲ್ಲೇ ದುರ್ಗಶ್ರೀ ಜಶ್ವಂತ್ ಮನೆ ಇರುವಂಥದ್ದು ನೋಡಿ. ಲಾಡು ಪ್ರಸಾದ ಸಹ ಮತ್ತು ಬಾತು, ತುಂಬ ಎಷ್ಟು ಜನ ಬರ್ತಾರೋ ಎಲ್ರಿಗೂ ಸಹ ಪ್ರಸಾದ ವಿತರಣೆ ಆಗುವಂಥದ್ದು. ಇವಾಗ ಹೋಗ್ತಾ ಇದ್ದೀನಿ, ಬನ್ನಿ ಅಮ್ಮನವ್ರ ದರ್ಶನ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ. ನೋಡಿದ್ರಿ ಅಮ್ಮನವ್ರ ದರ್ಶನ ಎಷ್ಟು ಮಟ್ಟಿಗೆ ಜನ ಸಂಖ್ಯೆ ಸೇರಿದ್ದಾರೆ ಭಕ್ತಾದಿಗಳು ಅಂತ ಕೂಡ ನೋಡಿದ್ರಿ. ದಿನೇ ದಿನೇ ಭಕ್ತಾದಿಗಳ ಸಮೂಹ ಜಾಸ್ತಿ ಆಗ್ತಾ ಇದೆ. ಅಮ್ಮನವರ ಶಕ್ತಿ ಅಪಾರ ಅಂತ ಹೇಳಬಹುದು. ನಾನು ಹಾಗೆ ಮುಂದೆ ಹೋಗಿ ವಿಡಿಯೋ ಅಂದರೆ ನಾನು ಕ್ಯೂವಲ್ಲಿ ನಿಂತಿದ್ರೆ ನನಗೆ ಒಂದು 2 ಅವರ್ ಬೇಕಾಗೋದು. ನಾನು ಸ್ವಲ್ಪ ಮೈಸೂರಿಗೆಲ್ಲ ಹೋಗೋದ್ರಿಂದ ಬೇಗ ಒಳಗಡೆ ಹೋಗಿ ಕೈ ಮುಗಿದು ಒಂದು ಕ್ಲಿಪ್ಪಿಂಗ್ಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ. ಅಮ್ಮನವರು ಎಲ್ಲರಿಗೂ ಕೂಡ ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತಾ, ಇವತ್ತು ಲಡ್ಡು ಪ್ರಸಾದ ವಿತರಣೆ ಸಹ ಇದೆ. ತುಂಬ ವಿಶೇಷವಾದ ಶುಕ್ರವಾರ ಇವತ್ತು ಅಂತ ಕೂಡ ಹೇಳಬಹುದು. ಏನನ್ನಿಸ್ತು ಇವತ್ತಿನ ವಿಡಿಯೋ ಅಂತ ಹೇಳಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದರೆ ಹೆಚ್ಚು ಲೈಕು ಶೇರು ಮಾಡೋದನ್ನು ಮರಿಬೇಡಿ. ಇವತ್ತಿನ ಸಿಂಪಲ್ ಇಷ್ಟ ಆಗಿತ್ತು. ಆಷಾಢ ಶುಕ್ರವಾರದ ಪ್ರಯುಕ್ತ ಆದಿಶಕ್ತಿ ಮಹಾನ್ ಶಕ್ತಿ ಮಾತೆ ಅಂತ ಹೇಳಬಹುದು. ಮುತ್ಮಾರಿ ಅಮ್ಮ ಎಲ್ರಿಗೂ ಕೂಡ ಒಳಿತನ್ನು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ನನ್ನ ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹೇಳ್ಕೋಬೇಕು ಅಂದರೆ ನಮ್ಮ ಮನೆಯವ್ರಿಗೆ ಇಷ್ಟವಾದ ದೇವತೆ ಅಮ್ಮನವರು. ಹುಣಸೂರಿಗೆ ಬಂದಾಗ ಬೇಗನೆ ಸ್ನಾನ ಮಾಡಿ ಅಮ್ಮನವ್ರ ದರ್ಶನ ಮಾಡ್ತಾನೆ ಬರ್ತಾಯಿದ್ದೀವಿ. ಮಾಡ್ದೇ ಎಲ್ಲೂ ಸಹ ಹೋಗ್ತಿರ್ಲಿಲ್ಲ ನಮ್ಮ ಮನೆಯವರು. ಅದರಿಂದ ಒಂದು ಒಡನಾಟ ಇದೆ. ನಮ್ಮ ಮನೆಯವರು ಸೋಮವಾರ ನಮ್ಮನ್ನು ಅಗಲ್ತಾರೆ, ಶುಕ್ರವಾರ ಅಮ್ಮನವ್ರ ದರ್ಶನ ಮಾಡ್ತಾರೆ ಬಂದು. ಇಲ್ಲಿ ಎಲ್ಲರೂ ಸಹ ಹೇಳಿದ್ರು, ಅದನ್ನು ಬಂದಿದ್ರು ಅಣ್ಣ ಇಲ್ಲಿಗೆ ಅಂತ ಹೇಳಿ. ಆದ್ದರಿಂದ ಏನೋ ಗೊತ್ತಿಲ್ಲ, ವಿಧಿ ಲಿಖಿತಕ್ಕೆ ನಾವೆಲ್ಲರೂ ತಲೆ ಬಾಗೋಣ. ನಮ್ಮ ಮನೆಯವರು ನನ್ನೊಟ್ಟಿಗೆ ದರ್ಶನ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ನಿಮ್ಮೆಲ್ರಿಗೂ ಸಹ ನಮ್ಮ ದೇವರು, ನಮ್ಮ ಗ್ರಾಮ ದೇವತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಹೊಸ ಡೈಲಿ ಬ್ಲಾಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಆಯಿತಾ? ಬರಲಾ? ನಮಸ್ಕಾರ.